ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಮಾಡುವಂಥ 2 ಪದಾರ್ಥ ಚಪಾತಿಯನ್ನು ಇವತ್ತಿನ ಒಂದು ರೆಸಿಪಿ ಒಳಗೆ ಶೇರ್ ಮಾಡತ್ತನು. ನಾವು ಜಾಸ್ತಿ ರೀ ಊರಿಗೆ ಹೊಂಟುವಾಗ ಅಥವಾ ಮತ್ತು ಮನೆಯೊಳಗೆ ದಿನ ತಿನ್ನಕ್ಕೆ ಅಂದರೂ ಈ ಥರ ಚಪಾತಿ ಮಾಡ್ತೀವಿ. ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೇನೆ ನೋಡಿರಿ. ಚಪಾತಿ ಹಿಟ್ಟನ್ನು ನಾವು ಈ ಥರ ಒಣಗಿ ಕಲಸಿಟ್ಕೋಬೇಕು. ಕಲಸಿಟ್ಕೊಂಡ ಅಂದ್ರೆ ನೀವು ಮನ್ಯಾಗ ರೆಡಿ ಮಾಡಿದ ಹಿಟ್ಟಾರ ಇರ್ಬೋದು ಅಥವಾ ಅಂಗಡಿಯಿಂದ ತಂದಂಥ ಹಿಟ್ಟನ್ನು ಇದ್ರೆ ಇರ್ಬೋದು. ನಾನು ಜಾಸ್ತಿ ಏನಂತಂದ್ರೆ ಭಾಳ ಹಿಟ್ಟನ್ನು ನಾದೆ ಫ್ರಿಜ್ನಾಗ ಇಟ್ಟು ಹಂಗೆ ತಿನ್ನೋಲ್ರಿ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಚಪಾತಿ ಹಿಟ್ಟನ್ನು ನಾನು ನಾದಿರ್ತಾನೆ. ನೀವು ಕೂಡ ಹಂಗೆ ಮಾಡಿರಿ. ಮತ್ತು ನಾವು ಸ್ಟೋರ್ ಮಾಡ್ಮೇಲೆ ಚಪಾತಿ ಹಿಟ್ಟನ್ನು ನಾದಿಟ್ಟು ಮರನೇ ದಿನ ಮಾಡ್ಕೊಂಡು ತಿನ್ನೋದು ಹಂಗದು ಮಾಡೋಕೆ ಹೋಗ್ಬೇಡ್ರಿ. ಈಗೆಲ್ಲ ಸೋಷಿಯಲ್ ಮೀಡ್ಯಾದಾಗ ತೋರಿಸ್ತಿರ್ತಾರೋ ಅವಕ್ಕೆ ಬ್ಯಾಕ್ಟ್ರಿ ಹಾಕವು ಅಂತಿರ್ತಾರೋ. ಅದಕ್ಕಾಗಿ ಆದಷ್ಟು ಏನು ಮಾಡಿರಿ, ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನು ನೀವು ಮುಟ್ಗಿ ಗಂಟಲೆ ಹಾಕಿರಿ. ನನಗೂ ಫಸ್ಟ್ ಭಾಳ ನಾದ್ತೀನಿ. ಈಗ ನಾವು ಎಷ್ಟು ಚಪಾತಿ ತಿನ್ಬೇಕಲ್ರಿ, 6 ಚಪಾತಿ ತಿನ್ಬೇಕಂದ್ರೆ 6 ಮುಟ್ಗಿ, 7 ಚಪಾತಿ ಬೇಕಂದ್ರೆ 7 ಮುಟ್ಗಿ ಹಾಕ್ಬೇಕ್ರಿ ಹಿಟ್ಟು ನಾದುವಾಗ. ಇಲ್ಲಿ ನಾನು ಯಾಕೆ ಅನ್ಸತ್ತನಂದ್ರೆ, ನಾವು ಉಳ್ಳಿದಂದ್ರೆ 2 ಪದರಿನ ಮಾಡ್ತಾವಲ್ರಿ, 2 ಉಳ್ಳಿಗಳನ್ನು ತೊಗೊಂಡು ಯೂಸ್ ಮಾಡಿ ಚಪಾತಿ ಮಾಡ್ತೀವಿ. ಅದಕ್ಕಾಗಿ ಈ ಥರ ಜೋಳದ ಹಿಟ್ಟು ಹಚ್ಚಿ ನಾವು ಲಟ್ಟಿಸ್ತೇವೆ ನೋಡಿರಿ. ಮತ್ತು ಈ ನಮ್ಮ ಚಪಾತಿಗೆ ಎಣ್ಣೆ ಜಾಸ್ತಿ ಬೇಡ ರೀ. ಮತ್ತು ನೀವು ಎಣ್ಣೆ ಒಳಗೆ ಚಪಾತಿ ಮಾಡ್ತಾವಂದ್ರೆ ಅದು ಒಂದೇ ಪದರಿನ ಚಪಾತಿ ನಡಿತೈತಿ. ಆದ್ರೆ ಅದು ನಿಭಾಯಿಸದಂಗೆ ಅನ್ಸತಿ. ಅಂದ್ರೆ ಎಣ್ಣಿನ ವಾಸನೆ ಭಾಳ ಬರ್ತೈತಿ. ಅದಕ್ಕಾಗಿ ನೀವು ಈ ಥರ ಚಪಾತಿಯನ್ನು ಒಮ್ಮೆ ಟ್ರೈ ಮಾಡಿರಿ. ಇಲ್ಲಿ ಒಣ್ಣೆಗೆ ನಾನು ಎಲ್ಲನೂ ಹಿಟ್ಟನ್ನು ನಾನು 2 ಪದರಕ್ಕೆ ಎಣ್ಣೆ ಹಚ್ಚಿ ಇಟ್ಕೊಂಡು ಲಾಸ್ಟ್ನೇದು ಒಂದೇ ಉಳಿದಿತ್ತು, ಅದನ್ನು ಲಟ್ಟಿಸಿ ಇಲ್ಲಿ ಹಾಕ್ಯಾನ. ಈಗ ನೋಡಿರಿ ಲಟ್ಟಿಸ್ತಾನೆ 2 ಪದರಿನ ಚಪಾತಿಯನ್ನು ಯಾವ ರೀತಿ ನಾನು ಮಾಡ್ತಾನೆ ಅಂಥೇಳಿ. ಈಗ ನೋಡಿರಿ, ಒಣ ಹಿಟ್ಟನ್ನು ಅಂದರೆ ಜೋಳದ ಹಿಟ್ಟನ್ನು ಭಾಳ ಹಚ್ಕೋದಿಲ್ರಿ ನಾನು. ಅಂದ್ರೆ ಹಿಟ್ಟು ಆದಂಗೆ ಅನಿಸ್ತತಿ. ಅದಕ್ಕಾಗಿ ಈ ಥರ ಒಮ್ಮೆ ಹಿಟ್ಟು ಹಚ್ಚಿನ್ಲವ್ರು ಹೊಳ್ಳಿ ಹಿಟ್ಟನ್ನು ಹಚ್ಚೋದಿಲ್ಲ. ನಾವು ದಂಡಿ ಎಲ್ಲೆಲ್ಲಿ ದಿಪ್ಪಾಗೈತಲ್ಲ ನೋಡ್ಕೊತ ಲಟ್ಟಿಸ್ಕೋಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಎಲ್ಲ ಲಟ್ಟಿಸಿ ಹಿಟ್ಟು ಬೇಯಿಸ್ಕೊತ ನಿಂದಿರ್ತಾರೋ. ನೀವು ಈ ಥರ ಉಳ್ಳಿಯನ್ನು ಮಾಡಿ ಎಣ್ಣೆ ಹಚ್ಕೊಂಡು ಒಂದು ಚಪಾತಿ ಬೇಯ್ಕೊಡ್ದೆ ಇನ್ನೊಂದು ಚಪಾತಿ ರೆಡಿ ಆಕತ್ರಿ. ನೀವು ಬೇಕಾದ್ರೆ ಒಂದು ಟ್ರೈ ಮಾಡಿರಿ ನೋಡಿರಿ. ಈ ಥರ ಎಲ್ಲ ಲಟ್ಟಿಸ್ಕೋಬೇಕು. ಎಲ್ಲೆಲ್ಲಿ ಒಂದು ಸ್ವಲ್ಪ ದಿಪ್ಪ ಇರ್ತೈತಲ್ಲ ಅಂತೀವಿ ನೋಡ್ಕೊಂಡು, ಅಂದ್ರೆ ಹಿಟ್ಟು ಹಚ್ಚದನ ಎಣ್ಣೆನೂ ಹಚ್ಚದ ಈ ಥರ ನೀವು ಲಟ್ಟಿಸ್ಕೋಬೇಕಾಕತಿ. ಏನಲ್ರಿ, ನಮ್ಮ ಮನ್ಯಾಗ ಚಪಾತಿ ಆಯ್ತು ರೊಟ್ಟಿ ಆಯ್ತು ಇಷ್ಟಪಡ್ತಿರ್ತಾರೋ. ನಾನು ಈ ಥರ ಚಪಾತಿ ಮಾಡ್ತಾನೆ, ನನ್ನ ಮಗಳು ಕೂಡ ಲೈಕ್ ಮಾಡ್ತಾಳು. ಅಂದ್ರೆ ಚಪಾತಿ ದೊಡ್ಡೂ ಆಕ್ಕವು, ಎಣ್ಣೆ ಜಾಸ್ತಿ ಇಲ್ಲ ಮತ್ತು ಹಿಟ್ಟನ್ನು ಜಾಸ್ತಿ ಹಚ್ಚಂಗಿಲ್ಲ ರೀ. ನಾನು ಇಲ್ಲೇ ಫುಲ್ ಗ್ಯಾಸನ್ನು ಅಂದ್ರೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಟಿದ್ನಿ. ಈಗ ಒಂದು ಸ್ವಲ್ಪ ಜಾಸ್ತಿ ಹೈ ಫ್ಲೇಮ್ದಾಗ ಇಟ್ಟು ಅಂದ್ರೆ ಬೇಯಬೇಕಲ್ರಿ, ಹಸಿ ಬಿಸಿನೂ ಬೇಸಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಈಗ ಚಪಾತಿಗೆ ನಾನು ಎಣ್ಣೆ ಎಟ್ಟು ಹಚ್ತಾನೆ ನೋಡಿರಿ ಇಷ್ಟು ಎಣ್ಣೆ ಹಚ್ತಾನೆ ರೀ. ಹೊಳ್ಳಿ ಎಣ್ಣೆನ ಹಚ್ಚೋದಲ್ರಿ ನಾನು. ಇಷ್ಟು ಎಣ್ಣೆ ಹಚ್ಚಿನ್ರಿ. ಮತ್ತು 2ನೇದ ಉಳ್ಳಿದನ ಲಟ್ಸತ್ತಾನೆ ನೋಡಿರಿ. ಈಗ ನಾನು ಎಣ್ಣೆ ಹಚ್ಚಿದನ ಕೂಡ ನಮ್ಮ ಚಪಾತಿ ಹೆಂಗೆ ಪದರಸ್ತೈತೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾನೆ ನೋಡಿರಿ. ನೀವು ಕೂಡ ಟ್ರೈ ಮಾಡಿರಿ ಮನೆಯೊಳಗೆ ಈ ಥರ ಪದರಿನ ಚಪಾತಿಯನ್ನು. ಆದಷ್ಟು ಎಲ್ಲರೂ ಒಂದೇ ಮೂಲಿದ ಹಿಂಗೆ ಚಪಾತಿ ಮಾಡ್ತಾರೆ. ಅದಕ್ಕಿಂತ ಇದು ಬೆಸ್ಟ್ ರೀ. ಯಾಕಂತಂದ್ರೆ ಪದರ ಚಪಾತಿ ಚಾದಾಗ ಅದು ಎತ್ಕೊಂಡು ತಿಂದು ನೋಡ್ರಿ ನೀವು, ಎಷ್ಟು ಲೈಕ್ ಅನ್ಸ್ತತಿ. ಮತ್ತು ತುಪ್ಪ, ಶೇಂಗಾ ಚಟ್ನಿ, ಬೆಲ್ಲ, ತುಪ್ಪ ಹಚ್ಕೊಂಡು ತಿನ್ನಿರಿ, ಭಾರಿ ಮಸ್ತ್ ಇರ್ತೈತಿ. ಅಂದ್ರೆ ದಿಪ್ಪ ಆಗೋದಿಲ್ಲ ರೀ, ಪದರ ಉಸ್ತತಲ್ರಿ, ಅದು ತಿನ್ನೋಕ್ಕೂ ಟೇಸ್ಟ್ ಬರ್ತೈತಿ. ಹಾಗಾಗಿ ಮತ್ತು ನಾವು ಮನ್ಯಾಗ ಗೋಧಿ ಇರ್ತೈತಲ್ರಿ, ಇದ್ರ ನೀರಾವರಿ ಗೋಧಿ ಅಂತ ಬರ್ತಾರೆ, ಅದನ್ನು ನಾವು ತೊಗೊಂಬಂದು ಬೀಸಿ ಹಿಟ್ಟು ನೋಡಿರಿ. ಇದು ಅಂಗಡ್ಯಾನ ಹಿಟ್ಟಲ್ಲ. ಆದಷ್ಟು ಎಲ್ಲರೂ ಅಂಗಡ್ಯಾನ ಹಿಟ್ಟನ್ನು ಯೂಸ್ ಮಾಡ್ತಿರ್ತೀರಿ. ಒಂದು ಸ್ವಲ್ಪ ಏನು ಮಾಡಿರಿ, ಅದ್ರಾಗ ಈ ಶುಗರ್ದು ಇದ್ದಾರೋ ಅದ್ರಾಗ ಒಂದು ಸ್ವಲ್ಪ ಮೆತ್ತೆ ಕಾಳು ಆಮೇಲೆ ಸೋಯಾಬೀನ ಹಾಕಿದ್ದು ಬಿಸ್ಕೊಂಬರ್ರಿ. ಅದೊಂಥರ ಟೇಸ್ಟು ಬೇರೆ ಇರ್ತದೆ, ಆರೋಗ್ಯಕ್ಕೂ ಚಲೋ. ಮತ್ತು ಇಲ್ಲಿ ಒಬ್ರು ನಮ್ಮ ಮನೆ ತೆಳಗೆ ಅಜ್ಜಿದಾರ ರೀ, ಅವ್ರ ಹಿಟ್ಟು ಈ ಬಿಸ್ಕೊಂಬಂದದ್ದು ಹಿಟ್ಟನ್ನು ಸನಸೋದೇ ಇಲ್ಲ ರೀ. ಯಾಕಂದ್ರೆ ಅದರ ಫೈಬರ್ ಮ್ಯಾಗಿನ ತೌಡು ಇರ್ತೈತಲ್ರಿ, ಆ ತೌಡನ್ನು ಹಂಗನ ಇದು ಮಾಡ್ತಾರೋ. ಯಾಕಂದ್ರೆ ಫೈಬರ್ ಅಂಶ ಹೋಕ್ಕತಿ ಅಂತಿರ್ತಾರೋ. ನೋಡಿರಿ, ಈಗ ನಾನು ಎಷ್ಟು ಎಣ್ಣೆ ಹಚ್ಚಿನ ಅಂತೇಳಿ ಇಷ್ಟರ ನಾ ಎಣ್ಣೆ ಹಚ್ಚೋದು. ನೀವು ನಾನು ವಿಡಿಯೋಗಾಗಿ ತೋರಿಸ್ಬೋದು ಭಾಳ ಎಣ್ಣೆ ಹಚ್ಚಿ, ಆದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕಾಗಿ ನೀವು ಕೂಡ ಇಷ್ಟೇ ಎಣ್ಣೆ ಹಚ್ಚಿ ಈ ಥರ ಪದರ ಚಪಾತಿಯನ್ನು ಮಾಡ್ಬೋದು. ನೋಡಿರಿ ನಮ್ಮ ಪದರ ಹೆಂಗೆ ಹುಚ್ಚತ್ತಾವ ಅಂತೇಳಿ. ಏನಿಲ್ಲ ರೀ, ಒಣ್ಣೆಗೆ ನಾವು ಉಳ್ಳಿ ಹಚ್ಚುವಾಗ ಒಂದು ಕಡೆ ಜೋಳದ ಹಿಟ್ಟು ಹಚ್ತೀವಿ, ಒಂದು ಕಡೆ ಎಣ್ಣೆ ಹಚ್ಚ್ರಿ ನೀವು, ಅವು ತಾವಾಗೆ ಪದರ ಉಸ್ತಾವೆ ನೋಡಿರಿ. ಇಷ್ಟೆಲ್ಲ ಪದನ ಮಾಡ್ಕೊಂಡು ನಾವು ಜೋಳದ ಹಿಟ್ಟು ಹಚ್ಕೊಂಡು ನೋಡಿರಿ, ನಾವು ಒಮ್ಮೆ ಹಿಟ್ಟು ಹಚ್ಚಿನಲ್ಲವ್ರಿ ಹೊಳ್ಳಿ ಹಿಟ್ಟು ಹಚ್ಚೋದಿಲ್ಲ. ಈ ಥರ ಲಟ್ಟಿಸ್ಕೊತಾನು. ಆಮೇಲೆ ಎಣ್ಣೆನೂ ಜಾಸ್ತಿ ಹಚ್ಚೋದಿಲ್ಲ ರೀ. ನೋಡಿರಿ ಈ ಥರ. ಆಮೇಲೆ ನಮ್ಮ ಕಡೆ ಏನಂತಂದ್ರೆ ಪದರಿ ಚಪಾತಿನ ಜಾಸ್ತಿ ಲೈಕ್ ಮಾಡ್ತಾರೋ. ಈ ಮೂಲಿ ಚಪಾತಿ ಫುಲ್ ಎಣ್ಣೆ ಹಚ್ಚಿ ಚಪಾತಿ ಲೈಕ್ ಮಾಡಂಗಿಲ್ಲ. ನಾವಂತೂ ತಿನ್ನೋದಿಲ್ಲ ರೀ ಮೊದಲಿಂದವರು. ಎಣ್ಬೆಡಕ್ಕೆ ಅದಂಗೆ ಅನಿಸ್ತದ್ರಿ ಅದ. ಅದಕ್ಕಾಗಿ ನೀವು ಕೂಡ ಏನು ಮಾಡಿರಿ, ಈ ಥರ ಚಪಾತಿಯನ್ನು ಒಮ್ಮೆ ಟ್ರೈ ಮಾಡಿರಿ. ಮತ್ತು ಹೆಂಗೆ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳಿರಿ. ಮತ್ತು ಬೇಯಿಸುವಾಗ ಆದಷ್ಟು ಏನು ಮಾಡಿರಿ, ಹೊಳ್ಳೆಳ್ಳಿ ತಿರ್ಕೊತ ನಿಂದಿರಬೇಡ್ರಿ. ನೀವು ಲಟ್ಟಿಸ್ಕೊಡೋದು ಅದು ಬೇಯ್ತೈತಿ ಚಂದ, ನಮಗೆ ಹೊತ್ತೋದು ಇಲ್ಲ ಭಾಳ.
ಅದಕ್ಕಾಗಿ ನೋಡಿರಿ ನಮ್ಮ ಚಪಾತಿ ಹೆಂಗೆ ಪದರುಚ್ಚತ್ತಾವು. ಮತ್ತು ದಿಪ್ಪ ಆಗೋದಿಲ್ಲ ರವ ಪದರುಚ್ಚೋದ್ರಿಂದ ದಿಪ್ಪನೂ ಆಗೋದಿಲ್ಲ. ಈ ಥರ ತಿಳುವಾಗಿನ ಚಲೋ ಆಗ್ತಾವೆ ಚಪಾತಿ ರೀ. ಮತ್ತು ನೀವು ಬೇಕಾದ್ರೆ ಆ ಚಪಾತಿಯನ್ನು ಹಿಂಗೆ ಮುಟ್ಟಿಗೆ ಮಾಡಿ ಹಿಂಗೆ ಹಿಡಿದು ಹತ್ತಿಗೆ ಹಿಡಿದು ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಿರ್ತಾವೆ ಅನ್ನೋದು. ಇಲ್ಲಿ ತೋರಿಸ್ತಾನೆ ನೋಡಿರಿ ನಿಮಗೆ ಚಪಾತಿಯನ್ನು. ಇಲ್ಲೇ ನೋಡಿರಿ ಈ ಥರ ಚಪಾತಿ ಅದು ಪೂರ್ತಿ ಎಲ್ಲ ಕಡೆ ಬೇಯಬೇಕು, ಹಂಗೆ ಬೇಯಿಸ್ಕೋರಿ ಫುಲ್ಲ. ನಿಮಗೆ ನೋಡಿರಿ ತೋರಿಸ್ತಾನೆ ಹೆಂಗೆ ನೋಡಿರಿ ಎಷ್ಟು ಸಾಫ್ಟಾಗಿ ಹೆಂಗೆ ಅಕ್ಕಾವ ನೋಡಿರಿ ಚಪಾತಿ ರೀ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಶೇರ್ ಮಾಡಿರಿ ಮತ್ತು ಅದೇ ರೀತಿ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಆಗ್ರಿ. ನನ್ಗೆ ಲಾಸ್ಟ್ನೇ ಚಪಾತಿ ಮಾಡತ್ತಾನೆ ನೋಡಿರಿ. ನಾನು ಎಣ್ಣೆನ ಹಚ್ಚಿಲ್ಲ, ನಾನು ಎಣ್ಣೆ ಇಲ್ದನ ಓನ್ಲಿ ಈ ಥರ ತೆವಿ ಮೇ ಬಿಸಿ ಮಾಡ್ಕೊಂಡಷ್ಟು ತಿಂದಿರ್ತಾನೆ. ನೀವು ಎಣ್ಣೆ ಹಚ್ಕೊಂತ ಅಂದರೆ ಎಣ್ಣೆ ಇಷ್ಟ ಆಗಲಿಲ್ಲ ಅಂದ್ರೆ ಆಯಿಲ್ ಇಷ್ಟ ಆಗಲಿಲ್ಲ ಅಂದ್ರೆ ಎಣ್ಣೆ ಹಚ್ಚಿದ ಕೂಡ ನಾವು ಈ ಥರ ಚಪಾತಿಯನ್ನು ಮಾಡ್ಬೋದು. ಲಾಸ್ಟ್ನೇಗೆ 2 ಚಪಾತಿ ಮಾತ್ರ ನಾ ಎಣ್ಣೆ ಹಚ್ಚೋದೇ ಇಲ್ಲ ನೋಡಿರಿ. ಹಿಂಗೆ ಚಪಾತಿ ಬಂದಿರ್ತಾವೆ. ಮತ್ತು ನಮ್ಮ ಚಪಾತಿ ಹೆಂಗೆ ಬಂದವು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಎಲ್ಲರೂ ಸಪೋರ್ಟ್ ಮಾಡತ್ತೀರಿ, ಇದೇ ರೀತಿ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ಒಂದು ವ್ಲಾಗ್ದಾಗ ಭೇಟಿಯಾಕನು. ನಾನು ನಿನ್ನೆ ಮೆಂತೆ ಪನ್ನೀರ್ ಅಂದರೆ ಮೆತ್ತೆ ಪನ್ನೀರನ್ನು ಹಾಕಿ ಬಾಜಿ ಮಾಡೀನಿ ರೀ. ಆ ಬಾಜಿ ಅಂತೂ ಮಸ್ತಾಗಿತ್ತು. ನೀವು ಹೋಟೆಲ್ದು ಪಲ್ಯದು ತಿನ್ಬೇಕಂದ್ರೆ ಮನೆಯೊಳಗೆ ಮಾಡ್ಕೊರಿ ಹೆಲ್ದಿಯಾಗಿ. ನಾವು ಈ ಥರ ಹೆಲ್ದಿಯಾಗಿ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯ ನಮ್ಮ ಕೈಯಾಗೇ ಇರ್ತೈತಿ. ಆದಷ್ಟು ಕೊಲೆಸ್ಟ್ರಾಲ್ ಕಡಿಮೆ ಇರ್ತೈತಿ. ಮೈದಾ, ಉಪ್ಪು, ಸಕ್ರೆ ಆನಂತರ ಆಯಿಲನ್ನು ಕಡಿಮೆ ಬಳಸ್ರಿ ಆದಷ್ಟು. ನಾನು ವಿಡಿಯೋಗಾಗಿ ತೋರಿಸ್ಬೋದು, ಆದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕಾಗಿ ನಾನು ಕಡಿಮೆ ಎಣ್ಣೆ ಹಾಕಿ ಈ ಥರ ಚಪಾತಿ ಆಯ್ತು ಪಲ್ಯಗಳು ಮಾಡಿರ್ತಾನೆ ರೀ. ಇಷ್ಟ ಇದ್ದವ್ರು ಕಾಮೆಂಟ್ ಮಾಡಿರಿ, ಇಷ್ಟ ಇಲ್ಲೆಲ್ಲರೂ ಹಂಗೆ ನೋಡಲಿಕ್ಕೂ ಇರೋದು ನಡಿತೈತೆ ರೀ ನಮಗೇನ. ಮತ್ತು ಮುಂದಿನ ರೆಸಿಪಿ ಭೇಟಿಯಾಕನ್ರಿ. ನಮಸ್ಕಾರ ರೀ ಎಲ್ಲರಿಗೂ.